ರೇಣುಕಾಸ್ವಾಮಿ ಕಿಡ್ನಾಪ್ ಆದಂಥ ಚಿತ್ರದುರ್ಗದಲ್ಲಿ ನಿನ್ನೆ ತಡರಾತ್ರಿಯವರೆಗೂ ಕೂಡ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಬೆಂಗಳೂರಿನಿಂದ ಆರೋಪಿಗಳನ್ನು ಕರೆದೊಯ್ದು ಮಹಜರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಆರೋಪಿಗಳು ಓಡಾಡಿದಂಥ ಸ್ಥಳ, ಕಿಡ್ನಾಪ್ ಮಾಡಿದಂಥ ಸ್ಥಳ, ವಿವಿಧ ಸ್ಥಳಗಳಲ್ಲಿ ಮಹಜರು ನಡೆಸಲಾಗಿದೆ. IUDP ಲೇಔಟ್ ರಸ್ತೆಯಲ್ಲಿ ಪೊಲೀಸರು ಮಹಜರು ಕಾರ್ಯವನ್ನು ಮಾಡಿದ್ದಾರೆ. ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಹತ್ತಿರ ಮಹಜರು ಕಾರ್ಯ ಆಗಿದೆ. ಚಿತ್ರದುರ್ಗ ಹಿರಿಯೂರು NH4 ಕುಂಚಿಗನಾಳ ಪೆಟ್ರೋಲ್ ಬಂಕ್ ಸಮೀಪ, ಅಂದರೆ ರೇಣುಕಾಸ್ವಾಮಿಯನ್ನು ಎಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಬಂದರೋ, ಎಲ್ಲೆಲ್ಲಿ ಕಾರನ್ನು ನಿಲ್ಲಿಸಲಾಗಿತ್ತೋ, ಸೊ ಇಲ್ಲೆಲ್ಲ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಕಾರಿಗೆ ಹತ್ಕೊಂಡ್ರು ಉಳಿದ ಆರೋಪಿಗಳು, ಅಲ್ಲೆಲ್ಲ ಕಡೆ ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿದಂಥ ಆರೋಪಿಗಳನ್ನು ಕರೆತಂದು ರಘು, ಅನು, ಜಗ್ಗು ಸೇರಿ ಯಾರೆಲ್ಲ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿಗಳಿದ್ದಾರೋ ಅವರನ್ನು ಕರೆತಂದಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಏನೇನಾಯಿತು? ರಕ್ಷಿತ್, ನಿನ್ನೆ ಸುಮಾರು ತಡರಾತ್ರಿ 1:30 ಸುಮಾರಿಗೆ ಪೊಲೀಸರು ಆರೋಪಿ ರಾಘುವನ್ನ ಕರೆದುಕೊಂಡು ಬರ್ತಾರೆ. ರಾಘವೇಂದ್ರ ಅಲಿಯಾಸ್ ರಘುವನ್ನ ಕರೆದುಕೊಂಡು ಏನು ಚಳ್ಳಕೆರೆ ಗೇಟ್ ಬಳಿ ಇರುವಂತಹ ಬಾಲಾಜಿ ಬಾರ್ ಮುಂಭಾಗ ಎಲ್ಲಿ ರೇಣುಕಾಸ್ವಾಮಿ ಅವರ ಬೈಕ್ ನಿಂತಿತ್ತು ಅಥವಾ ಸ್ಕೂಟಿ ನಿಂತಿತ್ತು ಆ ಜಾಗದಲ್ಲಿ ಮಹಜರನ್ನ ಮಾಡ್ತಾರೆ. ಅಂದ್ರೆ ಆಟೋಗೆ ಹೇಗೆ ಹತ್ತಿಸ್ಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹಜರನ್ನ ಮಾಡ್ತಾರೆ. ಜೊತೆಗೆ ಇಂಚಿಂಚು ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾರೆ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಅವೆಲ್ಲವೂ ಕೂಡ ಸಾಕ್ಷಿಗಳಾಗಿರೋದ್ರಿಂದ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಬೈಕ್ ನಿಲ್ಲಿಸಿದಂತ ಜಾಗ, ಜೊತೆಗೆ ಅಕ್ಕಪಕ್ಕದ ಜಾಗದಲ್ಲಿ ಆತನನ್ನ ನಿಲ್ಲಿಸಿ ಹೇಗೆ ನೀವು ಆಟೋಗೆ ರೇಣುಕಾಸ್ವಾಮಿಯನ್ನ ಹತ್ತಿಸ್ಕೊಂಡ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾರೆ. ಅದಾದ ನಂತರ ಅಲ್ಲಿ ಮಾಹಿತಿ ಕಲೆ ಹಾಕಿದ ನಂತರ ನೇರವಾಗಿ ಅವರು ಕುಂಚಿಗನಾಳ್ ಪೆಟ್ರೋಲ್ ಬಂಕಿಗೆ ಆರೋಪಿಯನ್ನ ಕರೆದುಕೊಂಡು ಹೋಗ್ತಾರೆ. ಅಂದ್ರೆ ಕುಂಚಿಗನಾಳ ಪೆಟ್ರೋಲ್ ಬಂಕ್ಗೆ ಆರೋಪಿಯನ್ನ ಕರೆದುಕೊಂಡು ಹೋಗಿ ಅಲ್ಲಿ ಆತನ ಒಂದು ಮಹಜರು ಕಾರ್ಯ ಕೂಡ ನಡೆಯುತ್ತೆ. ಅಂದ್ರೆ ಒಟ್ಟು 2 ಕಡೆ ಮಹಜರು ಕಾರ್ಯವನ್ನ ಮಾಡ್ತಾರೆ. 2 ಕಡೆಯಲ್ಲೂ ಕೂಡ ಮಾಹಿತಿಯನ್ನ ಪಡಿತಾರೆ. ಅಂದ್ರೆ ಕುಂಚಿಗನಾಳ್ ಪೆಟ್ರೋಲ್ ಬಂಕ್ ಪಕ್ಕದ ಒಂದು ಜಾಗ ಏನಿದೆ, ಖಾಲಿ ಜಾಗ, ಆ ಖಾಲಿ ಜಾಗದಲ್ಲಿ ಕೂತಂತ ಸಂದರ್ಭದಲ್ಲಿ ಹೇಗೆ ನೀವು ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡ್ರಿ, ಜೊತೆಗೆ ಏನೆಲ್ಲ ಮಾತನಾಡಿದ್ರಿ, ಇಲ್ಲಿಂದ ಕಾರ್ಗೆ ಹೇಗೆ ಡಂಪ್ ಮಾಡಿದ್ರಿ, ಜೊತೆಗೆ ಅದಾದ ನಂತರ ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರಿ ಅಂತ ಅಲ್ಲಿ ಮಾಹಿತಿಯನ್ನ ಪಡಿತಾರೆ. ಒಟ್ಟಾರೆಯಾಗಿ 2 ಕಡೆ ಕೂಡ ಈಗಾಗಲೇ ಸ್ಥಳ ಮಹಜರು ಮಾಡಿ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರೆ, ಮತ್ತೊಂದು ಕಡೆ ಸ್ಥಳ ಮಹಜರು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಅವರು ಎಲ್ಲೆಲ್ಲಿ ಊಟ ಮಾಡಿದ್ರು, ಯಾಕಂದ್ರೆ ಈಗಾಗಲೇ ತುಮಕೂರಿನ ಟೋಲ್ ಬಳಿ ಕೂಡ ಊಟ ಮಾಡಿದ್ರು ಅಂತ ಹೇಳಿರೋದ್ರಿಂದ, ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಅಲ್ಲೂ ಕೂಡ ಎಲ್ಲೆಲ್ಲಿಗೆ ನಿಂತಿದ್ರು ಅಥವಾ ಎಲ್ಲೆಲ್ಲಿ ಓಡಾಡಿದ್ರು, ಜೊತೆಗೆ ಎಲ್ಲಿ ಊಟ ಮಾಡಿದ್ರು ಅದರ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅಲ್ಲೂ ಕೂಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಈ ಟೋಲ್ ಗೇಟ್ಗಳು ಅಂದ್ರೆ ಚಿತ್ರದುರ್ಗದಿಂದ ಬರುವಂತಹ ಎಲ್ಲಾ ಟೋಲ್ ಗೇಟ್ಗಳ CCTVಯನ್ನ ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.